ಇಷ್ಟು ಜನ ಸೇರಿರೋದು ಸುಪ್ರೀಂ ಕೋರ್ಟಿಂದ ಬಂದಿರೋ ಒಂದೇ ಒಂದು ಆದೇಶದಿಂದ ಅಂದರೆ ನಂಬ್ತೀರಾ? ಸೊ ಇದು ಅರಾವಳಿ ರೇಂಜಸ್ ಮೇಲೆ ಆಗಿರೋದು. ಸುಪ್ರೀಂ ಕೋರ್ಟು ರೀಸೆಂಟಾಗಿ ಒಂದು ಆದೇಶ ಪಾಸ್ ಮಾಡುತ್ತೆ. ಅದರಲ್ಲಿ ಏನಂದರೆ 100 ಮೀಟರ್ಸ್ಗಿಂತ ಕಮ್ಮಿ ಯಾವ್ದ್ಯಾವುದು ಅರಾವಳಿ ರೇಂಜಸ್ಸಲ್ಲಿ ಬೆಟ್ಟದ ಶ್ರೇಣಿ ಇದೆಯೋ ಅದೆಲ್ಲ ಅರಾವಳಿ ಅಂತ ಕನ್ಸಿಡರ್ ಆಗಲ್ಲ ಅಂತ ಹೇಳಿದೆ. ಸೊ ಎಷ್ಟು ಜಾಗ ಇದೆ ಅಂದರೆ ಆಲ್ಮೋಸ್ಟ್ 90% 100 ಮೀಟರ್ಸ್ಗಿಂತ ಕಮ್ಮಿನೇ ಇರೋದು. ಸೊ ಅಷ್ಟೂ ಇವಾಗ ಪ್ರೊಟೆಕ್ಷನ್ ಇರಲ್ಲ. ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬೋದು. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಬಿಟ್ಟು ಮೈನಿಂಗ್ ಲೈಸೆನ್ಸ್ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡ್ಕೊಬೋದು. ಸೊ ಮೈನಿಂಗಿಗೆ ಪರ್ಮಿಷನ್ ಕೊಟ್ಟರೆ ಲಿಥಿಯಂ ಸಿಗ್ಬೋದು, ಗೋಲ್ಡ್ ಸಿಗ್ಬೋದು, ಒಳ್ಳೇದೇ ಆಗುತ್ತಲ್ಲ ಅಂತ ನೀವು ಅನ್ಕೊತಾ ಇರ್ಬೋದು. ಆದರೆ ಮೈನಿಂಗಿಂದ ಪ್ರಾಬ್ಲಮ್ ಏನೇನಾಗುತ್ತೆ ಅಂದರೆ ಅಲ್ಲಿ ಫಸ್ಟು ಫಾರೆಸ್ಟ್ ಎಲ್ಲ ಕಟ್ ಡೌನ್ ಆಗಿಬಿಡುತ್ತೆ. ಆಮೇಲೆ ನೀರೆಲ್ಲ ಹಾಳಾಗುತ್ತೆ. ಮತ್ತು ಡೆಸರ್ಟು, ರಾಜಸ್ಥಾನದು ಡೆಸರ್ಟ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ, ಅಲ್ಲಿ ಗಾಳಿ ಬೀಸೋದೆಲ್ಲ ಸ್ಟ್ರೈಟಾಗಿ ಹೋಗಿ ಡೆಲ್ಲಿ ರಾಜಸ್ಥಾನೆಲ್ಲ ಹಿಂಗೆ ಮುಚ್ಕೊಂಡ್ಬಿಡುತ್ತೆ. ಆ ಅರಾವಳಿ ಬೆಟ್ಟ ಇರೋದಕ್ಕೆ ಇವಾಗ ಅಲ್ಲಿ ಸ್ಟ್ರಕ್ ಆಗಿದೆ. ಅಲ್ಲಿವರೆಗೂ ಡೆಸರ್ಟು ನಿಂತಿದೆ. ಡೆಸರ್ಟ್ ಯಾವಾಗಲೂ ಬೆಳೀತಾನೆ ಇರುತ್ತೆ. ಸೊ ಗಾಳಿ ಬೀಸ್ದಂಗೆಲ್ಲ ಹೋಗ್ತಾ ಇರುತ್ತೆ. ಸೊ ಇಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಸುಪ್ರೀಂ ಕೋರ್ಟು ಇವಾಗ ಅರಾವಳಿ ಮೇಲೆ ಕೊಟ್ಟಿದೆ. ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಅದ್ರ ಮೇಲೂ ಕೊಡ್ಬೋದು. ಏನಾದ್ರೂ ಮೈನಿಂಗ್ ಮಾಡೋಕ್ಕೆಲ್ಲ ಪರ್ಮಿಷನ್ ಕೊಡ್ಬೋದು, ಪ್ರೊಟೆಕ್ಷನಿಂದ ತೆಗೆದಾಕ್ಬೋದು. ಸೊ ಅದಕ್ಕೆ ವಾಯ್ಸ್ ಎತ್ತಿದ್ದಾರೆ. ಅದೆಲ್ಲ ವಾಯ್ಸ್ ಎತ್ತಿರೋದು ಜನ ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಅಂತ ನನಗೆ ಅನ್ನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.